ಹಲೋ ಎವ್ರಿವನ್, ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಮೊಸಪ್ಪಿನ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಮನೆಯವರಿಗೆಲ್ಲರಿಗೂ ತುಂಬಾ ಇಷ್ಟ ಈ ಒಂದು ರೆಸಿಪಿ. ಜೊತೆಗೆ ಮಗು ಚಿಕ್ಕದಿರೋದ್ರಿಂದ ನಾನು ಯಾವ ರೀತಿಯ ಕೆಲಸಗಳನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತೀನಿ, ಮತ್ತು ದೇವರ ಪೂಜೆ ಸಾಮಗ್ರಿಗಳ ಬಗ್ಗೆ ಎಲ್ಲ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸ್ಟಾರ್ಟ್ ವಿಡಿಯೋ. ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಪೂರಿ ಮಾಡಿದ್ದೆ. ಪೂರಿ ನಾವು ಮಾಡುವಾಗ ಸಾಮಾನ್ಯವಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಕೂಡ ಬಳಸ್ಕೋತೀವಿ. ಆ ಹಿಟ್ಟನ್ನು ಹಾಕಿ ಲಟ್ಸೋದ್ರಿಂದ ಎಣ್ಣೆಯ ತಳದಲ್ಲಿ ಡಸ್ಟ್ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಪೂರಿಯನ್ನು ಲಟ್ಸುವಾಗ ಈ ರೀತಿ ಎಣ್ಣೆ ಹಾಕಿ ಲಟ್ಸ್ಕೊಂಬಿಡಿ. ಆಗ ನಿಮಗೆ ಎಣ್ಣೆಯ ತಳದಲ್ಲಿ ಯಾವುದೇ ರೀತಿಯ ಡಸ್ಟು ಉಳ್ಕೊಳ್ಳೋದಿಲ್ಲ. ಎಣ್ಣೆ ಹೀಗೆ ಕ್ಲೀನಾಗಿ ಇರುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾನು ಕ್ಲೀನಿಂಗ್ ಮಾಡೋಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಯೂಸ್ ಮಾಡ್ಕೋತೀನಿ. ಅದರಲ್ಲಿ ಬೇಕಿಂಗ್ ಪೌಡರ್ ಕೂಡ ಒಂದು. ಅದನ್ನು ಮುಂದೆ ನಾನು ಕ್ಲೀನಿಂಗ್ ಟಿಪ್ಸನ್ನು ಶೇರ್ ಮಾಡ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಆಗ ನಿಮಗೆ ತೋರಿಸ್ತೀನಿ ಏನೆಲ್ಲ ನಾನು ಯೂಸ್ ಮಾಡ್ತೀನಿ, ಹೇಗೆಲ್ಲ ಯೂಸ್ ಮಾಡ್ತೀನಿ ಅಂತ. ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನು ಎಷ್ಟೋ ಸಲ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೋಬೇಕು, ಆನಂತರ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಅಥವಾ ನಮ್ಮದೇ ಆದಂತಹ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು ಅಂದರೆ ಎಷ್ಟೊತ್ತಾದರೂ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ ಅಂತ ಅನ್ಕೋತೀವಿ. ಆದರೆ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಜಾಣತನವನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ನಮ್ಮ ಕೆಲಸಗಳು ಕೂಡ ಬೇಗ ಬೇಗ ಮುಗಿಯುತ್ತೆ. ನನ್ನ ಮಗನಿಗೆ ಇವಾಗ 2 ವರ್ಷ. ಇವಾಗ ಅವನ್ನ ಸ್ಕೂಲಿಗೆ ನಾನು ಕಳಿಸ್ತಾ ಇದ್ದೀನಿ. ಅಂದರೆ ಹೋಗ್ತಾನೆ, ಅವರು ಕೂಡ ಇಟ್ಕೋತಾ ಇದ್ದಾರೆ, ಸ್ವಲ್ಪ ಹೊತ್ತು ಕುತ್ಕೊಂಡು ಬರ್ತಾನೆ. ಇವಾಗ ಕೂಡ ಹೋಗಿದ್ದಾನೆ ಅವನು. ಹಾಗಾಗಿ ಅವನು ಬರೋ ಅಷ್ಟರಲ್ಲಿ ನನ್ನ ಕೆಲಸಗಳನ್ನೆಲ್ಲ ಆದಷ್ಟು ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮಧ್ಯದಲ್ಲಿ ಕ್ಲೀನಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಕೆಲಸ ಮಾಡ್ತಾ ಕ್ಲೀನಿಂಗ್ ಒಂದೇ ಸಲ ಮಾಡ್ಕೋತಾ ಹೋಗಿಬಿಟ್ರೆ ನಮ್ಮ ಕೆಲಸಗಳು ಕೂಡ ಬೇಗ ಸಾಗ್ಬಿಡುತ್ತೆ. ಒಂದಿಷ್ಟು ಪ್ಲಾಸ್ಟಿಕ್ ಕವರ್ಸ್ಗಳಿದ್ದು ಅವನ್ನೆಲ್ಲ ನಾನು ಈ ಕಡೆ ಸೈಡಲ್ಲಿ ಎತ್ತಿಟ್ಟಿದ್ದೆ. ತುಂಬ ರಾಶಿ ಬಿದ್ದಿದ್ದು, ಅದನ್ನು ಯಾಕೆ ಇಷ್ಟೊಂದು ಬಳಸೋದು ಅಂತ ಹೇಳಿ ಒಂದು ಕವರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕವರ್ಗಳನ್ನು ಹಾಕಿಟ್ಕೊಂಡು ಇನ್ನು ಉಳಿದಿರೋ ಕವರ್ಗಳನ್ನೆಲ್ಲ ಅಂಗನವಾಡಿಗೆ ಕೊಡ್ತಾ ಇದ್ದೀನಿ. ಅವರಿಗೆ ಪಾರ್ಸಲ್ ಏನಾದರೂ ಕಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಹಾಗೆ ಸೊಪ್ಪನ್ನು ನಾನು ತರಿಸಿದ್ದೆ. ಸೊಪ್ಪನ್ನು ತಂದಾಗ ಡೈರೆಕ್ಟಾಗಿ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ. ಯಾಕೆಂದರೆ ಅವು ಮಳೆಯಲ್ಲಿ ನೀರೆಲ್ಲ ಹಾಗೆ ನೆಂದಿರುತ್ತಲ್ವ, ಸ್ವಲ್ಪ ಅದನ್ನು ಡ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ಬಟ್ ನಾನಿವತ್ತು ಮೊಸಪ್ಪು ಮಾಡ್ತಾಯಿದ್ದೀನಿ, ಫ್ರೆಶ್ ಇದೆ. ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಕೊಂಡು ನಾನು ಸೊಪ್ಪನ್ನು ಬಿಡಿಸ್ಕೊಳ್ಳೋಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಕೆಲಸ ಕೂಡ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಸೊಪ್ಪು ಸುಲ್ಕೊಳ್ಳೋದ್ರೊಳಗಡೆ ಅನ್ನ ಆಗಿಬಿಟ್ಟಿರುತ್ತೆ ಇಲ್ಲಿ. ಇವಾಗ ಸೊಪ್ಪನ್ನು ಸುಲಿಯುವಾಗ ನಾನು ಈ ರೀತಿ ಪೇಪರನ್ನು ಹಾಸ್ಕೊಳ್ತೀನಿ. ಯಾಕೆ ಅಂದರೆ ಒಂದು ಸಲ ನೆಲ ಗುಡಿಸಿ ಹಾಗೆ ಒರೆಸ್ಕೊಂಡಿದ್ದೀನಿ. ಮತ್ತು ನಾನು ಸೊಪ್ಪನ್ನು ನೆಲಕ್ಕೆ ಹಾಕ್ಕೊಂಡು ಏನಾದರೂ ಬಿಡಿಸೋಕ್ಕೆ ಶುರು ಮಾಡಿದರೆ ಮತ್ತೆ ಕಸ ತೆಗಿಬೇಕು, ಮತ್ತು ನೆಲ ಒರೆಸ್ಕೋಬೇಕು. ಸೊ ಇದರಿಂದ ನನ್ನ ಟೈಮ್ ಕೂಡ ವೇಸ್ಟು, ಎನರ್ಜಿ ಕೂಡ ವೇಸ್ಟು. ಹಾಗಾಗಿ ಒಂದು ಪೇಪರ್ ಹಾಸ್ಕೊಂಡು ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಕೂಡ ಮಾಡ್ಕೋಬಹುದು, ಈಸಿ ಆಗಿಬಿಡತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡ್ಬೋದು. ನಿಮಗೆ ಇನ್ಯಾವ ರೀತಿಯ ಟಿಪ್ ಆದರೂ ಗೊತ್ತಿದ್ದರೆ ನಾನು ಕೂಡ ಕಲ್ತ್ಕೊಳ್ತೀನಿ. ಇವಾಗ ನಾನು ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಬಿಡಿಸ್ಕೊಳ್ಳುವಾಗ ಕೂಡ ಹಾಗೆ ಮಾಡ್ತೀನಿ. ಯಾವ್ಯಾವ ಅಡುಗೆಗೆ ಬೇಕು ಅಂತ ಹೇಳಿ ನನ್ನ ಮಾರನೇ ದಿನವೇ ಪ್ಲ್ಯಾನ್ ಏನಾದರೂ ಇತ್ತು ಅಂತ ಅಂದರೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದೇ ಸಲ ಬಿಡಿಸ್ಕೊಂಡ್ಬಿಟ್ಟು ಇದರಿಂದ ಕೂಡ ನನಗೆ ಪದೇ ಪದೇ ಬಿಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಪಲಾವ್ ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ಇವಾಗ ಮೊಸಪ್ಪಿಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಬಿಡಿಸ್ಕೊಂಡು ಮತ್ತು ಪಲಾವಿಗೆ ಕೂಡ ಸಪ್ರೇಟ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಕಿಚನಿನ ಕೌಂಟರ್ ಟಾಪ್ ಕೂಡ ಹಾಗೆ ಪದೇ ಪದೇ ಗಲೀಜಾಗ್ತಾ ಇರುತ್ತೆ ಅಲ್ವಾ, ಆವಾಗ ಕೂಡ ನೀವು ಈ ರೀತಿ ಪೇಪರ್ ಹಾಸ್ಕೊಂಡು ಏನಾದರೂ ಕೆಲಸ ಮಾಡ್ಕೊಬಿಟ್ರೆ ಆ ಪೇಪರನ್ನು ಎತ್ತಿಟ್ಕೊಳ್ಬೋದು. ಈಗ ಚಪಾತಿ ಏನಾದರೂ ಲಟ್ಸೋವಾಗ, ಪೂರಿ ಲಟ್ಸೋವಾಗ, ತರಕಾರಿ ಹೆಚ್ಕೊಳ್ಳುವಾಗ ಹಾಗೂ ಕೂಡ ನಾನು ಪೇಪರನ್ನು ಯೂಸ್ ಮಾಡ್ಕೋತೀನಿ. ನಂಗೆ ತುಂಬ ಈಸಿ ಆಗುತ್ತೆ. ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇದರಿಂದ ನಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಪದೇ ಪದೇ ನಾವು ನೆಲ ಒರೆಸ್ಬೇಕು ಅಂತ ಇರೋದಿಲ್ಲ, ಅಂದರೆ ಕೌಂಟರ್ ಟಾಪನ್ನು ಒರೆಸ್ಬೇಕು ಅಂತ ಇರೋದಿಲ್ಲ, ಮತ್ತು ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ.
ಇವಾಗ ಇಲ್ಲಿ ನೋಡ್ಬೋದು ನನ್ನ ಸೊಪ್ಪೆಲ್ಲ ಸುಲಿದಾಗಿದೆ. ನನ್ನ ಮಗ ಕೂಡ ಮನೆಗೆ ಬಂದ. ಇವಾಗ ಇದನ್ನು ಹೀಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಎತ್ತಿ ಬಿಸಾಡಿಬಿಡ್ತೀನಿ. ಇಲ್ಲಿ ನೆಲ ಕೂಡ ತುಂಬಾ ಕ್ಲೀನಾಗಿದೆ ಮತ್ತು ನಾನು ಕಸ ತೆಗೆಯೋ ಕೆಲಸನೇ ಇಲ್ಲ, ನೆಲ ಕೂಡ ಒರೆಸ್ಬೇಕು ಅಂತ ಇಲ್ಲ. ಇವಾಗ ನಾನು ಮೊಸಪ್ಪಿನ ರೆಸಿಪಿನ ತೋರಿಸ್ತೀನಿ. ಹಾಗೆ ಕೆಲಸಗಳನ್ನು ನಾವು ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ಟಿಪ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನಿಮಗೆ ಅರ್ಥ ಆಗುತ್ತೆ. ಇದು ಚಿಕ್ಕ ಚಿಕ್ಕ ವಿಷಯ ಅಂತ ಅಂದರೂ ಕೂಡ ನಾವು ಕೆಲಸ ಮಾಡುವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ವಿಚಾರ ಮಾಡಿ ಮಾಡ್ತಾ ಹೋದರೆ ತುಂಬ ಬೇಗ ನಮ್ಮ ಕೆಲಸ ಮುಗಿಯುತ್ತೆ. ಇವಾಗ ನಾನು ಮೊಸಪ್ಪಿಗೆ ಸೊಪ್ಪನ್ನು ಸುಲ್ಕೊಂಡಿದ್ದೆ, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಇದೇ ಟೈಮಿಗೆ ಬೇಳೆ ತರಕಾರಿ ಎಲ್ಲ ಮತ್ತೆ ತುಳ್ಕೊಬೇಕಲ್ವಾ, ಸೊ ಅದನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀನಿ. ಇದರಿಂದ ನಾನು ಎರಡೆರಡು ಸಲ ಹೊರಗಡೆ ಹೋಗಿ ವಾಶ್ ಮಾಡ್ಕೊಬರೋದು ತಪ್ಪುತ್ತೆ. ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ. ನಿಮ್ಮ ಮನೇಲಿ ಬೇಸಿನ್ ಅಥವಾ ಸಿಂಕ್ ಇದ್ದರೆ ನೀವು ಕೂಡ ಅಲ್ಲಿಗೆ ಹೋಗೋ ಟೈಮನ್ನು ಸೇವ್ ಮಾಡ್ಕೋಬಹುದು. ನಾನಿವಾಗ ಇದನ್ನು ವಾಶ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಬೇಳೆ ಮತ್ತು ಸೊಪ್ಪನ್ನು ಇವಾಗ ಚೆಂದಾಗಿ ತೊಳ್ಕೊಂಡು ಬಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಮೊಸಪ್ಪಿಗೆ ನಾನು ಮಾಡಿಕೊಳ್ಳೋ ರೀತಿಯನ್ನು ಇವಾಗ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಹಾಗೆ ಒಂದು 2-3 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಆಷಾಢ ಶುರುವಾಗಿದೆ. ಇವತ್ತು ಆಷಾಢದ ಮಂಗಳವಾರ. ನನಗೆ ಸಂಜೆಗೆ ಪೂಜೆ ಕೂಡ ರೆಡಿ ಮಾಡ್ಕೋಬೇಕಾಗಿದೆ. ಹಾಗಾಗಿ ದೇವ್ರ ಪಾತ್ರ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದಕ್ಕೆ ಕೂಡ ನಿಮಗೆ ಒಂದು ಸಣ್ಣ ಟಿಪ್ಪನ್ನು ನಾನು ಮುಂದೆ ತೋರಿಸ್ತೀನಿ. ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಸುಮ್ಮನೆ ಪದಾರ್ಥಗಳನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಅನ್ನೋದು ಒಂದು ಟ್ರಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಬೇಳೆ ಬೇಯಿಸಿಟ್ಕೊಂಡು ಮಸಾಲೆಗೆ ಏನೇನು ಬೇಕೋ ಸಾಮಗ್ರಿಗಳನ್ನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಬೇಕು. ಹಾಗೆ ಈ ಮಸಾಲೆಗಳು ಆರಬೇಕಾಗಿರುತ್ತೆ, ಅಂದರೆ ತಣಿಬೇಕು. ಇದನ್ನು ಫ್ರೈ ಎಲ್ಲ ಮಾಡಾದಮೇಲೆ ಮತ್ತು ನಾವೇನು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ, ಬೇಳೆ ಮತ್ತು ಸೊಪ್ಪು, ಅದು ಕೂಡ ಚೆಂದಾಗಿ ಆರಬೇಕಾಗತ್ತೆ. ನಾವು ಮಿಕ್ಸರಲ್ಲಿ ಹಾಕಿ ರುಬ್ಬೋದಿರುತ್ತೆ, ಸೊ ಅದಕ್ಕಾಗಿ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ ಹಾಗೆ ಟೊಮೆಟೊ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದಾದಮೇಲೆ ಒಂದರಂತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ನೀರು ಬಿಟ್ಕೊಂಡು ಬಿಡುತ್ತೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ, 2 ಟೀ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಹಾಗೆ 1-2 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಹಸಿಮೆಣಸನ್ನು ಹಾಕಿದರೆ ತುಂಬ ಚೆನ್ನಾಗಿರೋದು. ನನಗೆ ಹಸಿಮೆಣಸು ಈ ದಿನ ಇಲ್ಲಾಗಿತ್ತು, ಹಾಗಾಗಿ ನಾನು ಅಚ್ಚಕಾರದ ಪೌಡ್ರನ್ನ ಹಾಕಿದ್ದೀನಿ. ನಿಮ್ಮ ಮನೇಲಿ ಹಸಿಮೆಣಸಿತ್ತು ಅಂದರೆ ಹಸಿಮೆಣಸನ್ನೇ ಹಾಕ್ಕೊಳ್ಳಿ, ಯಾಕಂದರೆ ಕಲರ್ ಚೇಂಜ್ ಆಗೋದಿಲ್ಲ. ಸೊಪ್ಪು ಹಸಿರಿರುತ್ತೆ, ಹಾಗಾಗಿ ಹಸಿರಾಗಿ ಬರುತ್ತೆ ಸಾಂಬಾರು. ನಾನಿವತ್ತು ಮಾಡ್ತಾ ಇರೋದು ರೆಡ್ ಕಲರಲ್ಲಿ ಬಂದಿದೆ, ಬಟ್ ಟೇಸ್ಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡ್ಕೋಬೇಕು ಅಂತ ಇಲ್ಲ, ಹಾಗೆ ಬಿಸಿ ಬಾಣಲೆಗೆ ಸೇರಿಸ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಸ್ವಲ್ಪ ಹಾಗೆ ಹೀಗೆ ಕೈ ಆಡಿಸ್ಕೊಂಡ್ಬಿಟ್ರೆ ಸಾಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು, ಅಂದರೆ ಒಂದು 10 ಎಸಳು ಹಾಕಿದ್ದೀನಿ ಮತ್ತು ಶುಂಠಿನ 1 ಇಂಚಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಯಿ ತುರ್ಕೊಳ್ಳುವಾಗಲೂ ಅಷ್ಟೇ, ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ಲ, ನಾನು ಅದೇ ಬಾಣಲಿಯಲ್ಲಿ ಕಾಯನ್ನು ತುರ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನೊಂದು ಪಾತ್ರೆಯಲ್ಲಿ ಕಾಯಿ ತುರ್ಕೊಂಡು ಮತ್ತೆ ಇದಕ್ಕೆ ಸೇರಿಸಿ ಅದನ್ನು ಮತ್ತೆ ನಾವು ವಾಶಿಗೆ ಹಾಕೋ ಬದಲು ಇದರಲ್ಲೇ ವಾಶ್ ಮಾಡ್ಕೊಬಿಟ್ರೆ ಒಂದು ಪಾತ್ರೆ ತೊಳೆಯುವಂತಹ ಕೆಲಸ ಕೂಡ ಕಡಿಮೆ ಆಯಿತು ಅಂತ ಹೇಳಿ ಇದು ಕೂಡ ಸ್ಮಾಲ್ ಟಿಪ್ಪೆಯ. ನಿಮಗೆ ಇದು ಚಿಕ್ಕ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಬಟ್ ಈ ರೀತಿಯಾಗಿ ನೀವು ಕೆಲಸ ಮಾಡುವಾಗ ಜಾಣತನ ಉಪಯೋಗಿಸಿ ನೋಡಿ, ನಿಮ್ಮ ಕೆಲಸ ಎಷ್ಟು ಬೇಗನೆ ಆಗುತ್ತೆ ಅಂತ ಹೇಳಿ. ಪಾತ್ರೆಗಳನ್ನು ಕೂಡ ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು ವಾಶ್ ಮಾಡೋದು. ಇವಾಗ ಬೇಳೆ ಮತ್ತು ಸೊಪ್ಪು ಕೂಡ ಬೆಂದಿದೆ ಮತ್ತು ಮಸಾಲೆ ಕೂಡ ರೆಡಿಯಾಗಿದೆ. ಇದು 2 ಆರೋವಷ್ಟು ಹೊತ್ತಲ್ಲಿ, ಅಂದರೆ ಇದು ತಣಿಬೇಕು ಮಿಕ್ಸರ್ ಜಾರಿಗೆ ಹಾಕುವಾಗ, ಅಂದರೆ ಬಿಸಿ ಬಿಸಿದನ್ನೇ ಹಾಕಿದ್ರೆ ಬೇಗ ಮಿಕ್ಸರ್ ಜಾರ್ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ನಾನು ಅಷ್ಟೊತ್ತಿಗೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ.
ಆಷಾಢ ಮಂಗಳವಾರ ಆಗಿರೋದ್ರಿಂದ ಸಂಜೆ ನಾನು ಗೋಧೂಳಿ ಸಮಯದಲ್ಲಿ ಕಾಮಾಕ್ಷಿ ದೀಪ ಕೂಡ ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಅಲಂಕಾರ ಮಾಡೋದಿದೆ, ಅದನ್ನು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ. ಇವಾಗ ದೇವ್ರ ಸಾಮಗ್ರಿಗಳನ್ನು ವಾಶ್ ಮಾಡುವಾಗ ನಿಮಗೊಂದು ಯೂಸ್ಫುಲ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ರಂಗೋಲಿ ಹಿಟ್ಟನ್ನು ಯೂಸ್ ಮಾಡ್ಕೋತೀನಿ. ಇದರಿಂದ ದೇವ್ರ ಪಾತ್ರೆಗಳು ತುಂಬಾ ಕ್ಲೀನ್ ಆಗುತ್ತೆ. ಅದೇ ರೀತಿ ನಿಮ್ಮ ಮನೇಲಿ ಏನಾದರೂ ಲಿಂಬು ಸ್ಟಾಕ್ ಆಗಿದೆ, ಸ್ವಲ್ಪ ಜಾಸ್ತಿಯಾಗಿ ಉಳ್ಕೊಂಡಿತ್ತು ಫ್ರಿಜ್ಜಲ್ಲಿ, ಅದೇನಾದರೂ ಕೆಟ್ಟೋಗ್ತಾ ಇದೆ ಅಂತ ಅಂದರೆ, ನಿಮ್ಗೆ ಹಾಗೆ ಅನ್ನಿಸ್ತಿದ್ರೆ ನೀವು ಲಿಂಬುವನ್ನು ನಾವೇನು ಉಪ್ಪಿನಕಾಯಿಗೆ ಉಪ್ಪು ಹಾಕಿ ಇಟ್ಕೋತೀವಲ್ವ, ಆ ರೀತಿಯಾಗಿ ಒಂದು ಬಾಕ್ಸಲ್ಲಿ ಉಪ್ಪು ಹಾಕಿ ಇಟ್ಕೋಬೇಡಿ. ದೇವ್ರ ಸಾಮಗ್ರಿ ತೊಳೆಯುವಾಗ ಇದನ್ನು ಯೂಸ್ ಮಾಡ್ಕೋಬಹುದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಈ ಉಪ್ಪು ಹಾಕಿ ಈ ರೀತಿ ಇಟ್ಕೊಬಿಟ್ರೆ ತುಂಬ ದಿನ ನಿಮಗೆ ಅದು ಇರುತ್ತೆ. ನಮ್ಮ ಮನೆಯಲ್ಲಿ ಲಿಂಬು ಗಿಡ ಇದೆ, ಹಾಗಾಗಿ ಕೆಳಗಡೆ ಬಿದ್ದಿರೋದನ್ನೆಲ್ಲ ನಾನು ಆಯ್ಕೊಬಂದು ಈ ರೀತಿಯಾಗಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡು ಬಿಡ್ತೀನಿ. ದೇವ್ರ ಪಾತ್ರೆನ ಕ್ಲೀನ್ ಮಾಡುವಾಗ ಯೂಸ್ ಮಾಡ್ಕೊತೀನಿ. ರಂಗೋಲಿ ಪುಡಿಯನ್ನು ಸೋಪಿನ ಬಾಕ್ಸಿಗೆ ಹಾಕ್ಕೊಳ್ತೀನಿ. ಲಿಂಬುವನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಸೋಪಿನ ಬಾಕ್ಸಿಗೆ ಹಾಕ್ಕೊಬಿಟ್ರೆ ಅದು ಗಲೀಜಾಗಿಬಿಡುತ್ತೆ. ಅದಕ್ಕೋಸ್ಕರ ದೇವ್ರ ಪೂಜಾ ಸಾಮಗ್ರಿ ಎಲ್ಲ ತುಂಬ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಇದರಿಂದ ಕೂಡ ನನಗೆ ಟೈಮ್ ಸೇವ್ ಆಗಿಬಿಡುತ್ತೆ. ತಿಕ್ಕೊಂತ ಕುತ್ಕೋಬೇಕು ಅನ್ನೋದಿಲ್ಲ, ಬಿಸಿನೀರಲ್ಲಿ ಕಾಸ್ಕೋಬೇಕು ಅನ್ನೋದಿಲ್ಲ. ನೋಡಿ ದೇವ್ರ ಪೂಜಾ ಸಾಮಗ್ರಿಗಳ ಎಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ, ಪಳ ಅಂತ ಹೊಳಿತಾ ಇದೆ. ಇದ್ರ ಬದಲು ನೀವು ಹುಣಸೆಹಣ್ಣು ರಸ ಕೂಡ ಮಾಡಿ ಇಟ್ಕೋಬಹುದು ಫ್ರಿಜ್ಜಲ್ಲಿ, ತುಂಬ ದಿನ ಕೂಡ ಬರುತ್ತೆ. ಇನ್ನು ಬೇರೆ ರೀತಿಯ ಟಿಪ್ಗಳು ಇದೆ, ಅದನ್ನು ಕೂಡ ನಾನು ಮುಂದಿನ ಕ್ಲೀನಿಂಗ್ ವಿಡಿಯೋದಲ್ಲೆಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಇದು ನಿಮಗೆ ಲಿಂಬು ಏನಾದರೂ ಜಾಸ್ತಿ ಇದ್ದರೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಹೊರಟಿದ್ದು. ಇವಾಗ ಬೇಳೆ ಮತ್ತು ಮಸಾಲೆ ಸಾಮಗ್ರಿ ಎರಡೂ ಕೂಡ ತಣ್ಣಗಾಗಿದೆ. ಇದು ಎರಡನ್ನು ನಾವು ರುಬ್ಕೋಬೇಕು. ಇಲ್ಲಿ ನಾನು ಫಸ್ಟ್ ಬೇಳೆ ಮತ್ತು ಸೊಪ್ಪನ್ನು ರುಬ್ಕೋತಾ ಇದ್ದೀನಿ. ಸಣ್ಣಗೆ ರುಬ್ಕೋಬೇಕು ಅಂತಿಲ್ಲ, ಇದು ಎರಡನ್ನು ಮಾತ್ರ ಸ್ವಲ್ಪ ತರಿಯಾಗಿರಲಿ. ಅದೇ ನೀವು ಮಸಾಲೆಯನ್ನು ಇಟ್ಕೊಂಡಿದೆ ಅಲ್ವಾ, ಟೊಮೆಟೊ, ಈರುಳ್ಳಿ, ಕಾಯಿ ತುರಿ ಅವನ್ನೆಲ್ಲ ಮಾತ್ರ ಸಣ್ಣಗೆ ರುಬ್ಕೋಬೇಕು. ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳಿ, ಇದನ್ನು ಸಪ್ರೇಟಾಗಿ ರುಬ್ಕೊಳ್ಳಿ. ಆದರೆ ಒಂದೇ ಪಾತ್ರೆಗೆ ಹಾಕ್ಕೋಬೇಕು. ಕುಕ್ಕರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದೆ, ಅದರಲ್ಲೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾನು ಮಸಾಲೆ ರುಬ್ಬಿದಂತಹ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಅದರಲ್ಲೇ ಹಾಕ್ತಾಯಿದ್ದೀನಿ. ಎರಡನ್ನು ನಾನು ರುಬ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಅಚ್ಕಾರದ ಪೌಡ್ರು ಹಾಕಿರೋದ್ರಿಂದ ಈ ರೀತಿಯಾಗಿ ಕಲರ್ ಬರ್ತಾ ಇದೆ. ಅದೇ ನೀವು ಹಸಿಮೆಣಸು ಯೂಸ್ ಮಾಡಿದರೆ ಹಸಿರಾಗಿ ಬರ್ತಾ ಇತ್ತು. ನೀವೇನಾದರೂ ಈ ರೀತಿ ಮಾಡೋದೇ ಆದರೆ ಹಸಿರು ಮೆಣಸನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಮಾರನೇ ದಿನ ಕೂಡ ಇಟ್ಕೊಂಡು ತಿನ್ಬೋದು, ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಮಾರನೇ ದಿನ ನಾವು ಬಿಸಿ ಮಾಡ್ಕೊಂಡು ತಿಂತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಇರ್ಬೋದು, ಚಪಾತಿಗಿರ್ಬೋದು, ದೋಸೆ ಇರ್ಬೋದು, ನಮ್ಮಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೋತೀವಿ. ರಾಗಿ ಮುದ್ದೆಗೆ ಹಾಕೋತಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀವಿ. ಚಪಾತಿ ಅಥವಾ ದೋಸೆಗೇನಾದರೂ ಮಾಡೋದಿದ್ರೆ ಇದನ್ನು ಸ್ವಲ್ಪ ದಪ್ಪಗೆ ನಾನು ಮಾಡ್ತೀನಿ. ಇವಾಗ ಮೊಸಪ್ಪು ರೆಡಿಯಾಗಿದೆ. ನಾನು ಮಾಡೋ ರೀತಿ ಹೀಗಿದೆ. ನಮ್ಮನೇಲಿ ಹೀಗೆ ಮಾಡಿದ್ರೇ ಇಷ್ಟ, ಸೊ ನಾನು ಈ ರೀತಿಯಾಗಿ ಮಾಡೋದು. ನಿಮಗೂ ಕೂಡ ಇದು ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಸಂಜೆ ಟೈಮಲ್ಲಿ. ಈಗ ಮೊಸಪ್ಪು ರೆಡಿಯಾಗಿದೆ. ಸೊ ಮಧ್ಯಾಹ್ನ ಎಲ್ಲ ಊಟ ಆಯಿತು, ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಬಿಟ್ಟಿದ್ದೀನಿ. ಈಗ ಸಂಜೆ ಪೂಜೆ ಟೈಮಲ್ಲಿ ನಾನು ಆಷಾಢ ದೀಪಕ್ಕೆ ಹೇಗೆ ಅಲಂಕಾರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ತುಂಬ ಕ್ವಿಕ್ಕಾಗಿ ಮಾಡುವಂಥ ಅಲಂಕಾರ, ಸೊ ಹಾಗಾಗಿ ತೋರಿಸ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಹೀಗೆ ನೀವು ಮಾಡ್ಕೋಬೋದು. ನಮ್ಮ ಮನೆಯ ದೇವರು ಎಲ್ಲಮ್ಮ, ಹಾಗಾಗಿ ನಾನು ಇಲ್ಲಿ ಬೇವಿನ ಎಲೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಕಹಿಬೇವು ಅಂತೀವಲ್ವ, ಕಹಿಬೇವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹರಡಿಕೊಂಡು ಅದರ ಸುತ್ತಲ ಕಹಿಬೇವನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಧ್ಯೆ ನನ್ನ ಮಗ ಕೆಲಸ ಮಾಡುವಾಗ ತುಂಬಾ ಕೀಟ್ಲೆ ಕೊಡ್ತಾನೆ ಇರ್ತಾನೆ. ಆಗ ನಾನು ಮಾಡುವಂಥ ಟಿಪ್ ಏನಪ್ಪ ಅಂದರೆ, ಅವನಿಗೂ ಕೂಡ ಒಂದು ಕೆಲಸನ ಹೇಳ್ತೀನಿ. ಎಕ್ಸಾಂಪಲ್, ಪಾತ್ರೆ ತೊಳೆಯುವಾಗ ಪಾತ್ರೆನ ಎತ್ತಿಡು ಅಂತ ಹೇಳ್ತೀನಿ. ಅಡುಗೆ ಮಾಡುವಾಗ ಅವನ ಕೈಲಿ ಏನಾದರೂ ಕೊಡ್ತೀನಿ, ಆಗ ತುಂಬ ಖುಷಿ ಆಗ್ತಾನೆ. ಈಗ ಕೂಡ ಹಾಗೆ ಕಹಿಬೇವಿನ ಎಲೆಗಳನ್ನೆಲ್ಲ ಅವನ ಕೈಗೆ ಕೊಟ್ಟಿದ್ದೀನಿ. ಕಿತ್ತು ಕೊಡು ಅಂತ ಹೇಳಿ ಅವ್ನು ಕಿತ್ತು ಕೊಡ್ತಾ ಇದ್ದೀನಿ. ಬಟ್ ಒಂದು ಸರಿಯಾಗಿಲ್ಲ, ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ರೋಸ್ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಈ ರೀತಿ ಜೋಡಿಸಿದ್ದೀನಿ ಮತ್ತು ಅರಿಶಿನ ಕುಂಕುಮ ಮಧ್ಯದಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೀನಿ. ಇವಾಗ ತಟ್ಟೆ ರೆಡಿ ಆಯಿತು. ಹಾಗೆ ಈಗ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪಕ್ಕೆ 3 ಜೋಡಿ ಎಲೆ ಇರೋಂಥದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಿಂದೆಗಡೆ ಗಮ್ ಟೇಪ್ ಹಾಕಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಗಂಧವನ್ನು ಹಚ್ಬಿಟ್ಟು ಅರಿಶಿನ ಕುಂಕುಮ ಕೂಡ ಹಚ್ಕೊಬಿಡಬೇಕು.
ಕಾಮಾಕ್ಷಿ ದೀಪ ತುಂಬ ಶ್ರೇಷ್ಠವಾದದ್ದು. ಇದನ್ನು ಮಂಗಳವಾರ ಮತ್ತು ಶುಕ್ರವಾರ ತುಪ್ಪನ ಹಾಕಿಬಿಟ್ಟು ಹಚ್ಬೋದು ದೀಪವನ್ನು, ಇಲ್ಲ ಅಂದರೆ ಪ್ರತಿದಿನ ಕೂಡ ಹಚ್ಬೋದು. ಹಾಗೆ ಒಂದು ಎಳ್ಳೆಣ್ಣೆನ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ತುಪ್ಪನೇ ಹಾಕಬೇಕು ಅಂತ ಹೇಳಿಲ್ಲ. ತುಂಬ ಜನರಿಗೆ ಇದು ಗೊತ್ತಿದೆ ಕಾಮಾಕ್ಷಿ ದೀಪದ ಬಗ್ಗೆ. ಇದ್ರ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ. ಇವಾಗ ಅಲಂಕಾರ ಆಗಿದೆ, ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆನೆಲ್ಲ ಮುಗಿಸಿ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಇವಾಗ ನಾವು ಭಜನೆ ಮಾಡ್ತೀವಿ. ರಾಮ್ ಕೂಡ ಜೊತೆಗೆ ಬರ್ತಾನೆ, ಒಂದೊಂದು ಸಲ ಮೂಡಿದ್ರೆ, ಇಲ್ಲ ಅಂದರೆ ಬರೋದಿಲ್ಲ. ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ಲೋಗನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ಗೆ. ಮುಂದಿನ ಲೋಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಆ ದೇವಿ ಎಲ್ಲಮ್ಮ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ.